ಪವಿತ್ರ ಕೈಲಾಸ ಪರ್ವತದ ಮೇಲೆ ಶಿವನು, ಪಾರ್ವತಿ ಮತ್ತು ಅವರ ಇಬ್ಬರು ಮಕ್ಕಳು, ಬುದ್ಧಿವಂತ ಗಣೇಶ ಮತ್ತು ಶೂರ ಕಾರ್ತಿಕೇಯ, ಸಂತೋಷದಿಂದ ಬದುಕುತ್ತಿದ್ದವರು. ಒಂದು ದಿನ ಜಟಿಲ ಮೋಹಕ ನಾರದ ಮುನಿ ತಮ್ಮ ವೀಣೆ ಹೊತ್ತು ಬಂದರು. ಅವರು ತಂದಿದ್ದ ಹಣ್ಣು ವಿಶೇಷ. ಅದನ್ನು ತಿಂದವನಿಗೆ ಶಾಶ್ವತ ಜ್ಞಾನ ದೊರೆಯುತ್ತಿತ್ತು. ಆದರೆ ಆ ಮಾಯಾ ಹಣ್ಣು ಕೇವಲ ಒಬ್ಬರಿಗೆ ಮಾತ್ರ. ಶಿವನು ಗಂಭೀರವಾಗಿ ಹೇಳಿದರು, ಈ ಹಣ್ಣು ಹಂಚಲಾಗದು. ಯಾರಿಗೆ ಇದು ಬೇಕೋ ಅವನು ಪರೀಕ್ಷೆಗೆ ಸಿದ್ಧರಾಗಿ. ಪಾರ್ವತಿ ದೇವಿ ನಗುಮುಖದಿಂದ ಹೇಳಿದರು, ಈ ಹಣ್ಣನ್ನು ಗೆಲ್ಲಲು ನೀವು ಲೋಕದ ಮುತ್ತಿಗೆ 3 ಸುತ್ತು ಹಾಕಬೇಕು. ಮೊದಲು ಬರುವವನಿಗೆ ಹಣ್ಣು ಸಿಗುತ್ತದೆ. ಕಾರ್ತಿಕೇಯನು ತನ್ನ ನವಿಲಿನ ಮೇಲೇರಿ ಆಕಾಶದಲ್ಲಿ ಹಾರಿದರು. ಗುಡ್ಡಗಳು, ಸಾಗರಗಳು, ಕಾಡುಗಳು, ಪಟ್ಟಣಗಳನ್ನು ದಾಟುತ್ತಾ ವೇಗದಿಂದ ಲೋಕದ ಸುತ್ತು ಹಾಕತೊಡಗಿದರು. ಗಣೇಶನು ಅಳವಡಿಸಿ ನಿಂತು ತೀವ್ರ ಚಿಂತೆಯಲ್ಲಿ ತಲೆಬಾಗಿದರು. ತಕ್ಷಣ ಅವರ ಮುಖದಲ್ಲಿ ನಗು ಮೂಡಿತು. ಅವರಿಗೆ ಜಾಣದ ಯೋಚನೆ ಬಂದಿತ್ತು. ಗಣೇಶನು ತಮ್ಮ ತಾಯಿ ತಂದೆಯ ಸುತ್ತ 3 ಸಾರಿ ಪ್ರದಕ್ಷಿಣೆ ಹಾಕಿದರು. ಶ್ರದ್ಧೆಯಿಂದ ಕೈಮುಗಿದು ಪಾದಕಮಲ ಸುತ್ತಿದರು. ಅವರು ತಿಳಿಸಿದರು, ಅಮ್ಮ ಅಪ್ಪರೇ, ನನಗೆ ಎಲ್ಲ. ಕಾರ್ತಿಕೇಯನು ಹಿಂತಿರುಗಿ ನವಿಲಿನಿಂದ ಇಳಿದಾಗ ಗಣೇಶನು ಆಗಲೇ ಶಾಂತವಾಗಿ ಕುಳಿತು ಮಾವಿನ ಹಣ್ಣು ಹಿಡಿದು ನಗುತ್ತಿದ್ದ. ಕಾರ್ತಿಕೇಯನು ಆಶ್ಚರ್ಯಚಕಿತ. ಶಿವ ಮತ್ತು ಪಾರ್ವತಿ ಸಂತೋಷದಿಂದ ಗಣೇಶನಿಗೆ ಆಶೀರ್ವಾದ ನೀಡಿದರು. ಹಣ್ಣು ಬೆಳಗತೊಡಗಿತು. ಕಾರ್ತಿಕೇಯನು ಕೂಡ ಸಮಜದಾರಿಯಿಂದ ನಗಿದರು. ಅಂದಿನಿಂದ ಗಣೇಶನನ್ನು ಬುದ್ಧಿಯ ದೇವತೆ ಎನ್ನುತ್ತಾರೆ. ಅವರು ಆಘಾತಗಳನ್ನು ನಿವಾರಿಸುತ್ತಾರೆ, ಪ್ರೀತಿಯಿಂದ ಮತ್ತು ಜ್ಞಾನದಿಂದ ಎಲ್ಲರನ್ನೂ ರಕ್ಷಿಸುತ್ತಾರೆ. ನಗುಮುಖದಿಂದ ಕೂಗೋಣ, ಜೈ ಶ್ರೀ ಗಣೇಶ. ಕಥೆಯ ಮೌಲ್ಯಪಾಠ. ನಿಜವಾದ ಜ್ಞಾನವೆಂದರೆ ಬಲವಲ್ಲ, ವೇಗವಲ್ಲ. ಅದು ಪ್ರೀತಿ, ಶ್ರದ್ಧೆ ಮತ್ತು ಚತುರತೆ.